ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಾ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 4ನೇ ವಚನ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿದ್ದೀಯ. ಅನೇಕ ಸಾರಿ ನಾವು ಅಂದುಕೊಳ್ಳುತ್ತೇವೆ, ನಾನು ಅಪ್ರಯೋಜಕ, ನನ್ನಿಂದ ಯಾವ ಪ್ರಯೋಜನವಿಲ್ಲ, ನಾನು ಭೂಮಿಗೂ ಭಾರವಾಗಿದ್ದೇನೆ, ನನ್ನ ಕುಟುಂಬಕ್ಕೂ ಭಾರವಾಗಿದ್ದೇನೆ, ಎಲ್ಲರೂ ನನ್ನ ಕುರಿತಾಗಿ ತಪ್ಪಾಗಿ ಮಾತನಾಡುತ್ತಾರೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮನ್ನು ನೋಡಿ, ಮಗನೇ, ಮಗಳೇ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದೀಯ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಒಬ್ಬ ಬೋಧಕರು 500 ರೂಪಾಯಿ ನೋಟನ್ನು ತೆಗೆದುಕೊಂಡು ತಮ್ಮ ಸಭಿಕರಿಗೆ ತೋರಿಸಿ ಕೇಳಿದರು, ಈ ಹಣ ಯಾರಿಗೆ ಬೇಕು ಎಂಬುದಾಗಿ. ಆಗ ಎಲ್ಲರೂ ಕೈಗಳನ್ನು ಎತ್ತಿದರು. ಆಗ ಪಾಸ್ಟರ್ ಹೇಳಿದರು, ಅದಕ್ಕಿಂತ ಮುಂಚೆ ಒಂದು ಸಂಗತಿಯನ್ನು ನಾನು ಮಾಡುತ್ತೇನೆ. ಪಾಸ್ಟರ್ ಏನು ಮಾಡ್ತಾರೆ ಎಂಬುದಾಗಿ ಸಭೆಯವರು ಬೋಧಕರನ್ನೇ ಕಾತುರತೆಯಿಂದ ನೋಡ್ತಾ ಇದ್ದರು. ಅವರು ಆ 500 ರೂಪಾಯಿ ನೋಟನ್ನು ಚೆನ್ನಾಗಿ ಹಿಸುಕಿ ಒಂದು ಗತಿ ಮಾಡಿ ಈಗ ತಿರುಗಿ ಮತ್ತೆ ಅದನ್ನು ಚೆನ್ನಾಗಿ ತೆರೆದು ಹೇಳಿದರು, ಈಗ 500 ರೂಪಾಯಿ ನೋಟ್ ಯಾರಿಗೆ ಬೇಕು? ತಿರುಗಿ ಅನೇಕ ಸಭಿಕರು ತಮ್ಮ ಕೈಗಳನ್ನು ಎತ್ತಿದರು. ಪುನಃ ಆ 500 ರೂಪಾಯಿಯನ್ನು ತೆಗೆದುಕೊಂಡು ಕೆಳಗೆ ಬೀಸಾಕಿ ಕಾಲಿನಿಂದ ತುಳಿದು ಮತ್ತೆ ಕೇಳಿದರು, ಈ 500 ರೂಪಾಯಿ ನೋಟ್ ಯಾರಿಗೆ ಬೇಕು? ತಿರುಗಿ ಅನೇಕ ಸಭಿಕರು ತಮ್ಮ ಕೈಗಳನ್ನು ಎತ್ತಿದರು. ಆಗ ಬೋಧಕರು ಸಭೆಯವರನ್ನು ನೋಡಿ ಹೇಳಿದರು, ನೋಡಿ, ಈ ನೋಟಿನಿಂದ ಒಂದು ಸಂಗತಿಯನ್ನು ನಾವು ಕಲಿತುಕೊಳ್ಳಬಹುದು. ಏನು? ಈ 500 ರೂಪಾಯಿ ನೋಟನ್ನು ಎಷ್ಟೇ ಹಿಸುಕಿದರೂ ಅದು ತನ್ನ ಬೆಲೆಯನ್ನು ಕಳೆದುಕೊಳ್ಳಲಿಲ್ಲ. ಅದನ್ನು ಕಾಲಿನಿಂದ ತುಳಿದು ಹಾಕಿದರೂ ಅದರ ಬೆಲೆ ಕಡಿಮೆಯಾಗಲಿಲ್ಲ. ಅದು ಎಲ್ಲರಿಗೂ ಬೇಕೆಂಬುದಾಗಿ ನೀವು ಕೈಗಳನ್ನು ಎತ್ತಿದ್ದೀರಿ. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಬಹಳ ಅಮೂಲ್ಯರಾಗಿದ್ದೇವೆ. ಎಲ್ಲರಿಂದ ತಳ್ಳಲ್ಪಟ್ಟರೂ ಕೂಡ, ಎಲ್ಲರಿಗೂ ಬೇಡವಾದರೂ ಕೂಡ ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೇವೆ. ನೋಡ್ರಿ, ಆ ನೋಟನ್ನು ಹಿಸುಕಿ ತುಳಿದು ಕೊಳೆಯಾಗಿ ಮಾಡಿದರೂ ಕೂಡ ಅದರ ಬೆಲೆ ಕಡಿಮೆಯಾಗಲಿಲ್ಲ. ಆ ನೋಟಿಗಿರುವಂಥ ಬೆಲೆ ಹೇಗೆ ಕಡಿಮೆ ಆಗಲಿಲ್ಲವೋ, ಅದೇ ವಿಧದಲ್ಲಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ದೇವ ಜನರ ಬೆಲೆ ಒಂದು ಕಾಲಕ್ಕೂ ಕಡಿಮೆಯಾಗುವುದಿಲ್ಲ. ಅದಕ್ಕೆ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಾ. ಪ್ರೀತಿಯುಳ್ಳ ದೈವಜನರೇ, ನಮ್ಮ ಜೀವಿತದಲ್ಲಿ ಬರುವಂಥ ಹೋರಾಟ, ಸಮಸ್ಯೆಗಳ ಪರಿಸ್ಥಿತಿಗಳಿಂದ ಬಾಧಿಸಲ್ಪಟ್ಟಿದ್ದರು, ನಾವು ಯಾರಿಗೂ ಪ್ರಯೋಜನವಿಲ್ಲದವರಾಗಿದ್ದರೂ ಕೂಡ ಕರ್ತನಿಗೆ ನಾವು ಬೇಕಾಗಿದ್ದೇವೆ. ಓ ಸ್ತೋತ್ರ, ನಾವು ಯೋಗ್ಯತೆ ಇಲ್ಲದವರು ಎಂಬುದಾಗಿ ನಮ್ಮನ್ನೇ ನಾವು ತಗ್ಗಿಸಿಕೊಂಡರೂ ಕೂಡ ನಾವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೇವೆ. ನೋಡ್ರಿ, ಒಂದು ಕಾಲದಲ್ಲಿ ಪಾಪದ ಕೆಸರಿನಲ್ಲಿದ್ದಾಗ, ಮೋಸಕರವಾದ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮನ್ನು ಯಾರೂ ಗೌರವಿಸುತ್ತಾ ಇರಲಿಲ್ಲ. ನಾವು ಬೆಲೆ ಇಲ್ಲದವರಾಗಿದ್ದೆವು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟಾಗ ನಾವು ಸಾಧಾರಣ ವ್ಯಕ್ತಿಗಳಲ್ಲ, ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಪ್ರಿಯರು, ಮಾನ್ಯರು ಆಗಿದ್ದೇವೆ. ಹಾಗಿರೋದಾದರೆ ಕರ್ತನು ನಮ್ಮನ್ನು ನೋಡಿ ಓ ಸ್ತೋತ್ರ ಹೇಳುತ್ತಾ ಇದ್ದಾರೆ, ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು
ಕೊಡುವೆನು. ನೋಡ್ರಿ, 500 ರೂಪಾಯಿ ನೋಟು ಎಷ್ಟೇ ಕೊಳೆಯಾಗಿದ್ದರೂ ಕೂಡ ಅದರ ಬೆಲೆ ಕಡಿಮೆ ಆಗಲಿಲ್ಲ. ಅದೇ ರೀತಿ ನಾವು ಎಂಥ ದೊಡ್ಡ ಪಾಪಿಗಳಾಗಿದ್ದರೂ ಯೇಸುವಿನ ತನ್ನ ರಕ್ತದಿಂದ ದೇವರು ನಮ್ಮನ್ನು ತೊಳೆದು ಶುದ್ಧ ಮಾಡಿದ್ದರಿಂದ, ನಾವು ಯೇಸುವಿನ ರಕ್ತದಿಂದ ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟಿರುವುದರಿಂದ ನಾವು ಅಮೂಲ್ಯರಾಗಿದ್ದೇವೆ. ಹಾಗಿರುವುದಾದರೆ ಕರ್ತನಿಗೆ ನಾವು ಸ್ತೋತ್ರ ಹೇಳೋಣ. ಸ್ವಾಮಿ, ನಾವು ಎಲ್ಲೋ ಇದ್ದೆವು, ಹೇಗೋ ಇದ್ದೆವು, ಯಾರ ಪ್ರಯೋಜನಕ್ಕೂ ಬಾರದವರಾಗಿದ್ದೆವು. ನಮ್ಮನ್ನು ನೀವು ನೋಡಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿ ನಮ್ಮನ್ನು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸುತ್ತೇವೆ, ನಿಮಗೆ ಸ್ತೋತ್ರ ಹೇಳುತ್ತೇವೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ. ದೇವರು ಈ ದಿನ ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನೀವು ಅನೇಕ ಸಾರಿ ಕುಂದಿ ಹೋಗಿದ್ದೀರಾ, ಕುಗ್ಗಿ ಹೋಗಿದ್ದೀರಾ. ಓ ಸ್ತೋತ್ರ, ನಾನು ತಳ್ಳಲ್ಪಟ್ಟವನು, ನಾನು ಯಾರಿಗೂ ಬೇಡದವನು, ನಾನು ಯಾರಿಗೂ ಪ್ರಯೋಜನ ಇಲ್ಲ. ಆದರೆ ದೇವರು ದೃಷ್ಟಿಯಲ್ಲಿ ನೀವು ಬಹಳ ಶ್ರೇಷ್ಠರಾಗಿದ್ದೀರಾ, ಅಮೂಲ್ಯರಾಗಿದ್ದೀರಾ. ಯಾರಿಗೂ ಬೇಡವೆಂಬುದಾಗಿ ಬಿಸಾಕಿದ ಕಲ್ಲನ್ನೇ ದೇವರು ತೆಗೆದುಕೊಂಡು ಮುಖ್ಯವಾದ ಮೂಲೆಗಳಾಗಿ ಮಾಡುವ ದೇವರು ಕರ್ತನು ಇವತ್ತು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಮಗನೇ, ಮಗಳೇ, ನೀನು ಚಿಂತಿಸಬೇಡ, ನೀನು ಅಮೂಲ್ಯನಾಗಿದ್ದೀಯ, ನೀನು ಅಮೂಲ್ಯರಾಗಿದ್ದೀರಾ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ ಹೇಳೋಣ. ಸ್ವಾಮಿ, ನಮ್ಮನ್ನು ನಿಮ್ಮ ರಕ್ತದಿಂದ ತೊಳೆದು ನಿಮ್ಮ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರುವುದರಿಂದ ಸ್ವಾಮಿ ಇವತ್ತು ನಮಗೆ ಈ ಬೆಲೆ ಸಿಕ್ಕಿದೆ. ಸ್ವಾಮಿ, ಇವತ್ತು ದೇವರೇ ನಮ್ಮನ್ನು ಜನ ಸ್ವಾಮಿ ದೇವರೇ ಘನಪಡಿಸ್ತಾ ಇದ್ದಾರೆ. ಅದೆಲ್ಲಕ್ಕೂ ನೀವು ಕಾರಣಪ್ಪ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ನೂತನವಾದ ದಿನದಲ್ಲಿ ಕೂಡ ಸ್ವಾಮಿ ಕರ್ತನೆ, ಕಳೆದ ರಾತ್ರಿಯೆಲ್ಲ ನಮಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿನವನ್ನು ದೇವರೇ ಕಾಣಲಿಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ಸ್ವಾಮಿ ದೇವರೇ, ನೀವು ಹೇಳಿದ ಹಾಗೆ ನಾವು ಅಮೂಲ್ಯರಾಗಿದ್ದೇವಪ್ಪ ದೇವರೇ, ನಾವು ಮಾನ್ಯರಾಗಿದ್ದೇವೆ ದೇವರೇ. ಇನ್ನು ನಿಮ್ಮ ವಾಕ್ಯದಲ್ಲಿ ನೆಲೆಗೊಂಡು ಸ್ವಾಮಿ ನಿಮಗಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನ ಕೂಡ ಕೆಲಸಕ್ಕೆ ಹೋಗುವ ನಿನ್ನ ಮಕ್ಕಳ ಸಂಗಡ ನೀವಿರ್ರಿ ಸ್ವಾಮಿ. ಮಾಡುವ ಒಂದೊಂದು ಕೆಲಸ ಕಾರ್ಯಗಳಲ್ಲಿ ದೈವಿಕವಾದ ಆಶೀರ್ವಾದ ಉಂಟಾಗಲಿ. ಈ ದಿನ ಕೂಡ ಕರ್ತನೆ, ನಾವು ಆತ್ಮಿಕವಾಗಿ ಬೆಳೆಯುವಂತೆ ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಕೃಪೆ ಕೊಡ್ರಿ. ಒಂದು ಅದ್ಭುತಕ್ಕಾಗಿ, ಒಂದು ಬಿಡುಗಡೆಗಾಗಿ ಯಾರಾದರೂ ಈ ದಿನ ಕಾದಿರೋದಾದರೆ ಅವರ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ಈ ನೂತನವಾದ ದಿನದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಆತ್ಮಿಕ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡ್ರಿ. ನಾಳೆ ದೈನಂದಿನ ಜ್ಞಾನದಲ್ಲಿ ಮತ್ತೆ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಬ್ಲೆಸ್ಡ್ ಡೇ.